ಕೈ ಬಿಟ್ಟು ಬೇಕಾಗ ಕಲಿ ಯಾರೋ ಕೃಷ್ಣ ಭಗವಂತ ಕಲಿ ಪ್ರವೇಶ ಆಯ್ತು ನೋಡ್ರಿ. ಆಗ ಪರೀಕ್ಷಿತ ರಾಜ ಪ್ರವೇಶ ಆಯ್ತು. ಈಗ ಸಾಲು ಕಣ್ಣು ಮುಚ್ಚಿ ಕೂತಾನ, ನೋಡ್ತಾನ ಎಲ್ಲ ಕಡೆ ನೀರಿಡಿಕೆ ಆಗ್ಯಾವ, ಬಾಯಡಿಕೆ ಆಗ್ಯಾವ, ನೀರ ಇಲ್ಲ, ಸುಮ್ಮ ಹೋಗ್ಬೇಕಲ್ಲ. ಆ ಮಹಾತ್ಮರಿಗೆ ಏನಾರ ಮಾಡ್ಬೇಕಂತ ಹೇಳಿ ಬಸ್ ಯಾಕೆ ಕಲಿ ಪ್ರವೇಶ ದುರ್ವಾಸನ ಹೊರಗೆ ಬಂದ. ಸತ್ಹಾವ ಬಿದ್ದರೆ ಸತ್ಹಾವ, ಆ ಸತ್ಹಾವ ಅವನ ಕೊಳ್ಳಿಗೆ ಹಾಕಬಾರ್ದು ನೋಡ್ರಿ. ಆ ಕಲಿ ಪ್ರವೇಶ ಹಿಂಗೆ ಮಾಡ್ತಾವ ವಾದ. ಹೋಗಿ ಹೆಂಡತಿ ಆನಂದದಿಂದ ಹೇಳಕತ್ತ. ಇಲ್ಲಿ ಶ್ರೇಣಿಕ ಋಷಿ ಪುತ್ತಮ ಶ್ರೇಣಿ ಋಷಿ ಅವನ ಮಗ ಗಂಗಾ ಸ್ನಾನಕ್ಕೆ ಹೋಗಿದ. ಅವ್ನಿಗೆ ತಿಳಿತು. ಅಪ್ಪ ಏನು ಬಂದು ನೋಡ್ತನಕ ಸತ್ಹಾವ ಕೊಳ್ಳಾಗ ಹಾಕ್ಯಾನ. ಸತ್ಹಾವ ಕೊಳ್ಳಾಗ ಯಾವ ಹಾಕ್ಯಾನ ಅವನಿಗೆ 7 ಜನದಾಗ ಇದೆ ಶರಪು ಜೀವಂತ ಕಟ್ಟಿ ಸಾಯಿ ಶಾಪಟ್ಟು. ಅಷ್ಟರಾಗ ಶ್ರಮಿಕ ಋಷಿ ಸಮಾಧಿ ಉತ್ಥಾನ ಆಯ್ತು. ಏನು ಎಂತ ಹುಚ್ಚಿದ್ದಿ ಯಾಕ್ರಿ ಅವ ರಾಜ ಯಾರು ಹಾಕಿರಲ್ಲ, ಸುಮ್ಮ ಹೋಗ್ಬೇಕಿಲ್ಲ. ನಮ್ಮ ಅಪ್ಪನ ಕೊಳ್ಳ ಹಾಗೆ ಯಾಕೆ ಹಾಕದವ ಅವ ರಾಜ ಅಲ್ಲ ನೀಚನು. ಆ ವೇಳೆ ಶ್ರಮಿಕ ಋಷಿ ಶಿಷ್ಯ ಅಥವಾ ಗೌರವ ಮುಖ ಶಿಷ್ಯನ ಎಷ್ಟು ಕರೆದ, ಹೋಗಪ್ಪ ಆ ಪರೀಕ್ಷಿತ ರಾಜಾಗ ತಿಳಿಸಿ, ಏನ್ರಿ ಇಲ್ಲಿ 7 ದಿನ ನೀನು ಮರಣ ಆಗ್ತದ, ಶಾಪ ಪಟ್ಟದ ಹೋಗೋದು ಅಳಕತ್ತ. ನಾ ಏನು ಮಾಡಿದೆ ಅದ್ರಾಗ ಕರ್ಮ ಧರ್ಮಸ್ಥಳಿ ಯೋಗದಿಂದ ಅವರು ಗುರುಗಳು ಬಂದರು. ಯಾರು? ವೇದ ವ್ಯಾಸನ ಮಗ ಶುಕಾಚಾರ್ಯ, ಬ್ರಹ್ಮಜ್ಞಾನಿ, ದಿಗಂಬರ, ಯಾವಾಗಲೂ ಅಂತರ್ಜ್ಞಾನ ದಿಗಂಬರ ಆಗಿ ಬಂದು ನಿಂತ. ಯಾಕೆ ಅಳಕತ್ತಿ ರಾಜ? ಇಲ್ಲಿ ನನ್ನ ಹಿಂಗೆ ಶಾಪ ಆಗ್ಯಾರ. 7 ಜನ ಎಂತ ಹುಚ್ಚಿದ್ದು ಎಲ್ಲ 7 ಜನದಾಗ ಸಾಯ್ತಾರೆ, 7 ಜನ ಹುಡ್ತಾರೆ. ಅದಕ್ಕಾಗಿ ನೀವು ಮಾಡ್ತೀವಿ. ಹೋಗೋದ ಸೇರಿ ಹೋಗ್ತದೆ. ನಮ್ಮ ಹೆಂಗೆ ಮಾಡೋದು ಹೇಳ್ತೇವೆ ನಾವು. ಭಾಗವತ್ ಹೇಳ್ತೇನೆ, ಏಕಾಂತ ಕೇಳೋದನ್ನು ಶುರು ಮಾಡ್ದೆ. ಭಾಗವತ್ ಅಂದ್ರೆ ಏನು? ಶ್ರೀ ಹರಿದು ಜನ್ಮ, ಕೃಷ್ಣ ಬಂದ ಜನ್ಮ ಮಾಡ್ದ 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 ಕೇಳ್ಕೊಟ್ಟು 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 ಸಮಾಧಿ ಹತ್ತು. ಆಯ್ತು ಮುಗಿಸಿ ಇಟ್ಟ. ಏನು ನೋಡ್ದ ಸಮಾಧಿ ಹತ್ಯಲ್ಲ ಶುಕಾಚಾರ್ಯ ಯಾಕೆ ಬ್ರಹ್ಮಜ್ಞಾನಿಗಳು ಮುಗಿಸಿ ಬಿಟ್ಟ. ಏನು ಭಾಗವತ ಮುಗಿಸಿ ಬಿಟ್ಟ. ಮುಗಿಸಿ ಬಿಡೋಣ ಎಚ್ಚರ ಆಯ್ತು. ಯಾರಿಗೆ? ಪರೀಕ್ಷಿತ ರಾಜ. ಅವ ಅಂದ ಹೆಂಗೆ ಮಾಡೋದು ಹೆಂಗಿಲ್ಲ. 7 ಮಂದಿಗೆ ಸ್ವಲ್ಪ ಕಡೆ ಶುದ್ಧ ವಿಷಯ ಹೇಳಿಸ್ತಾರಂತ ಜ್ಞಾನಿಗಳಿಗೆ ಕರೆಸ್ಬೇಕಂತ 7 ಮಂದಿ ಜ್ಞಾನಿಗೆ ಕರೆಸಿದ್ರು. ಆದರೂ ಶುಕಾಚಾರ್ಯ ಹೇಳ್ತಾರೆ, ನೀ ಸಮುದ್ರ ದಂಡಿಗೆ ನಿಂದಿರಿಸು, ಕಬ್ಬಣ ಮನೆ ತಯಾರು ಮಾಡ್ರ ಅವ್ರಿಬ್ಬರೇ. ಆದರೂ ಆ ಹಾವು ಕಡ್ಲಿಕ್ಕೆ ಚಚ್ಚಕ್ ಹೊಂಡನ ಒಂದು ಕಡೆ ಒಬ್ಬೊಬ್ಬ ಬ್ರಾಹ್ಮಣ ಗಣಪತಿಯಿಂದ ಹೊಂಟಿದ. ಆ ಬ್ರಾಹ್ಮಣಿಗೆ ಅವ ಕೇಳ್ತಾನೆ, ಯಾರು? ಚಚ್ಚಕ್ ಏನು ಹೊಂಟಿವಿ? ಈಗೀಗ ಆ ಪರಿಚಿತ ರಾಜಾಗ ಹಾವು ಕಡಿತದ. ಆ ಹಾವು ನಾ ಇಳಿಸ್ತು ನನ್ನ ಅಂತ ತಾಕತ್ತಾವ. ಈ ಗಿಡಕ್ಕೆ ಮುಟ್ಟು ನೋಡೋಣ ಪ್ರೀತಿನ ಬಂತು. ಯಾಕಂತ ಮುಟ್ಟದ ಸುಟ್ಟು ಭಸ್ಮ ಆಯ್ತು. ಇವ ನನ್ನ ಮಾತ ನೀರ್ತನ ಬಾತ್ ಹೇಳಿ, ನೀ ಯಾರಿದ್ದೆ? ನಾವು ಬರೋ ಬ್ರಾಹ್ಮಣ ಇದ್ದೆ. ನಿನ್ನ ಹೇಳಿ ನೋಡ್ತು. ನನಗೆ ಏನೇನು ಪಟ್ಟಕ್ಕೆ ಆಚೆಗೆ ಏನೋ ಹೊಂಟಿದೆ. ನನಗೆ ಬಂಗಾರ ಬೇಕು. ಆ ತಕ್ಷಕ ಒಂದು ಗುಡ್ದಾಗ ಹಾದ ಬಂಗಾರ ಬೆಕ್ಕಿನ ಪಟ್ಟ. ಅವ ಹೊಳ್ಳಿ ಹಸ್ತನಾಪುರಕ್ಕೆ ಹೋದ. ಆ ಬ್ರಾಹ್ಮಣ ಯಾಕೆ ಹೊಟ್ಟು ತುಂಬ್ತವನು? ಅದೇ ಬ್ರಾಹ್ಮಣ ಹೊಟ್ಟು ತುಂಬ್ತವ್ರು ಹಾದ. ಆನಂದ ಆಯ್ತು. ಇಲ್ಲಿ ಸಮೀಪ 7 ದಿನ ಸಮೀಪ ಆಯಿತು. ಇನ್ನು ಹೆಂಗೆ ಮಾಡೋರು? ಒಬ್ಬರು ಬ್ರಾಹ್ಮಣರಿಗೆ ಕರ್ಸೋದು. ಯಾರು? ಚಕ್ ನೀವು ಹೋಗು ಬಾರಿ ಹಣ್ಣು ತಗೋ ಆ ರಾಜರಿಗೆ ಕೂಡ ಅಂದ. ಬ್ರಾಹ್ಮಣ ತೊಗೊಂಡು ಹಾಗಾದ ಬಾರಿ ಹಣ್ಣು ಒಳಗೆ ಸಣ್ಣ ಪ್ರವೇಶ ಆಗಲಿ. ಚಕ್ ಯಾಕೆ ಕಡಿಬೇಕಂತ ಹೇಳಿ ಋಷಿ ಶಾಪ ಸುಳ್ಳಾಗಲ್ಲ. ನೋಡ